ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಯಾವುದು ಹಾಗೂ ನಾವು ಯಾವುದು ಬೆಸ್ಟ್ ಪಿಕ್ ಮಾಡಬೇಕು ಅಂತ ನೋಡೋಣ. ಸೊ ಮ್ಯೂಚುವಲ್ ಫಂಡ್ಸ್ ಅಂದರೆ ಜನರಲ್ ಆಗಿ ಜನ ತುಂಬ ಸಿಂಪಲ್ ಆಗಿದೆ ಅಮೌಂಟ್ ಇನ್ವೆಸ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದರಲ್ಲೂ ಕೂಡ ತುಂಬ ವೇರಿಯಸ್ ಟೈಪ್ಸ್ ಇದೆ. ಸೊ 3 ಮೇಜರ್ ಮ್ಯೂಚುವಲ್ ಫಂಡ್ಸ್ ಬರೋದು SIP, STP ಮತ್ತು SWP. ನೀವು ಯಾವುದು ಚೂಸ್ ಮಾಡ್ತೀರಾ ಅದು ನಿಮ್ಮ ಫ್ಯೂಚರ್ ಪ್ರಾಫಿಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಅಕೌಂಟಲ್ಲಿ ಫಾರ್ ಎಕ್ಸಾಂಪಲ್ 50,000 ಇದೆ ಅಂದ್ಕೊಳ್ಳಿ. ನೀವು ಒಂದೇ ಸಲ ಇನ್ವೆಸ್ಟ್ ಮಾಡಬೇಕಾ ಅಥವಾ ಪಾರ್ಟ್ ಬೈ ಪಾರ್ಟ್ ಮಂತ್ಲಿ 500 ಅಥವಾ 1000 ಇನ್ವೆಸ್ಟ್ ಮಾಡಬೇಕಾ? ಮಾರ್ಕೆಟ್ ಯಾವಾಗ ಬಾಟಮಲ್ಲಿದೆ, ಮಾರ್ಕೆಟ್ ಯಾವಾಗ ಪೀಕಲ್ಲಿದೆ, ಮಾರ್ಕೆಟ್ನ ನಾವು ಟೈಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಏಜ್ ಮತ್ತು ನಮ್ಮ ನೆಸೆಸಿಟಿಗೆ ಬೆಸ್ಟ್ ಮ್ಯೂಚುವಲ್ ಫಂಡ್ ಯಾವುದು ಅಂತ ನೋಡಿ ತಿಳ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ಸಿಗೆ ನೀವು ಇನ್ವೆಸ್ಟ್ ಮಾಡುವಾಗ ಇಟ್ ಇಸ್ ಸಿಮಿಲರ್ ಟು ಅ ಜಿಮ್ ಮೆಂಬರ್ಶಿಪ್. ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು. ಮ್ಯೂಚುವಲ್ ಫಂಡ್ಸ್ ಎಲ್ಲರಿಗೂ ಒಂದು ಒಳ್ಳೆ ರಿಟರ್ನ್ಸ್ ಜನ್ರೇಟ್ ಮಾಡುತ್ತೆ. ಬಟ್ ಈ 2 ಮೇನ್ ಪ್ರಾಬ್ಲಮ್ಸ್ನ ನಾವು ಫಸ್ಟ್ ಸಾಲ್ವ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ ಬಂದು ನಾವು ಮಾರ್ಕೆಟ್ನ ಟೈಮ್ ಮಾಡೋಕ್ಕಾಗಲ್ಲ. ಸೊ ಮಾರ್ಕೆಟ್ ಯಾವಾಗ ಬಾಟಮಲ್ಲಿದೆ, ಮಾರ್ಕೆಟ್ ಯಾವಾಗ ಟಾಪಲ್ಲಿದೆ ಅದನ್ನು ನಾವು ಫಿಗರ್ ಔಟ್ ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಹೆಂಗೆ ಹೋಗ್ತಾ ಇದೆಯಾ ಅದ್ರ ಜೊತೆಗೆ ನಾವು ಕೂಡ ಹೋಗಬೇಕು. ಸೆಕೆಂಡ್ ಪ್ರಾಬ್ಲಮ್ ಬರೋದು, ನಾವು ಒಂದೇ ಸಲ ಫುಲ್ ಇನ್ವೆಸ್ಟ್ ಮಾಡುವಾಗ ಮಾರ್ಕೆಟ್ ಯಾವ ಪಾಯಿಂಟಲ್ಲಿದೆ ಅಥವಾ ನಾವು ಒಂದೇ ಸಲ ಫುಲ್ ಅಮೌಂಟ್ ವಿಡ್ರಾ ಮಾಡುವಾಗ ಮಾರ್ಕೆಟ್ ಯಾವ ಕಂಡೀಷನ್ ಇಲ್ಲಿದೆ ಅದನ್ನು ಚೆಕ್ ಮಾಡಿ ನಾವು ಆ್ಯಡ್ ಆರ್ ವಿಡ್ರಾ ಮಾಡೋದು, ಅಂದರೆ ಇನ್ವೆಸ್ಟ್ ಹಾಗೂ ವಿಡ್ರಾ ಮಾಡೋದು. ಇದು ಕೂಡ ನಿಮ್ಮ ಟೋಟಲ್ ಪ್ರಾಫಿಟ್ಸ್ ಮೇಲೆ ತುಂಬ ಇಂಪ್ಯಾಕ್ಟ್ ಬೀರುತ್ತೆ. ಈ ವಿಡಿಯೋನಲ್ಲಿ ಬನ್ನಿ SIP, STP, SWP ನೀವು ಯಾವುದು ಬೆಸ್ಟ್ ಚೂಸ್ ಮಾಡಬೇಕು ಅಂತ ನೋಡಿ ತಿಳ್ಕೊಳ್ಳೋಣ. ಫಸ್ಟ್ ಬರೋದು SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಸೊ ಇದು ನೀವು ಪಾರ್ಟ್ ಬೈ ಪಾರ್ಟ್ ಪರ್ ಮಂತ್ ಜಸ್ಟ್ 500 ಅಥವಾ 5,000 ನಿಮ್ಮ ಕೆಪಾಸಿಟಿ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಯಾರ ಮೇಲೂ ಒಂದು ಒತ್ತಡ ಬೀರಲ್ಲ ಹಾಗೂ ಪಾರ್ಟ್ ಬೈ ಪಾರ್ಟ್ ಇರೋದ್ರಿಂದ ನೀವು ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಿ ಎವ್ರಿ ಇಯರ್ ಟಾಪ್ ಅಪ್ ಮಾಡ್ಬೋದು. ಇದರಲ್ಲೂ ನಿಮಗೆ 3 ಇಂಪಾರ್ಟೆಂಟ್ ರೂಲ್ಸ್ ಬರುತ್ತೆ. ನೀವು ಇದನ್ನು ಫಾಲೋ ಮಾಡಿದ್ರೆ ಒಂದು ಒಳ್ಳೆ ರಿಟರ್ನ್ಸ್ನ ಜನ್ರೇಟ್ ಮಾಡ್ಬೋದು. SIPನಲ್ಲಿ 3 ಮೇನ್ ಪಾಯಿಂಟ್ ಬರುತ್ತೆ. ಫಸ್ಟ್ ಒನ್ ಬಂದು ಆವ್ರೇಜಿಂಗ್. ಸೊ ಮಾರ್ಕೆಟ್ ಬಾಟಮಲ್ಲಿರುವಾಗ ನೀವು ಇವಾಗ ಫಾರ್ ಎಕ್ಸಾಂಪಲ್ 5,000 ಪೇ ಮಾಡ್ತಿದ್ದೀರಾ, ಮಾರ್ಕೆಟ್ ಬಾಟಮಲ್ಲಿದೆ ಅಂದರೆ ನಿಮಗೆ ಪ್ರೈಸಸ್ ಕೂಡ ಕಡಿಮೆ ಇರುತ್ತೆ. ಸೊ ಕ್ವಾಂಟಿಟಿ ಜಾಸ್ತಿ ಪರ್ಚೇಸ್ ಆಗುತ್ತೆ. ಅದೇ ಮಾರ್ಕೆಟ್ ಮೇಲಿರುವಾಗ ಪ್ರೈಸ್ ಜಾಸ್ತಿ ಇರುತ್ತೆ, ಅದೇ 5,000 ಅಮೌಂಟಿಗೆ ಕ್ವಾಂಟಿಟಿ ಕಡಿಮೆ ಪರ್ಚೇಸ್ ಆಗುತ್ತೆ. ಬಟ್ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ಬಾಟಮ್ನಲ್ಲಿ ಕ್ವಾಂಟಿಟಿ ಜಾಸ್ತಿ ಪರ್ಚೇಸ್ ಆಗ್ತಿರೋದ್ರಿಂದ ರಿಟರ್ನ್ಸ್ ಕೂಡ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮಗೆ ಒಂದು ಆವ್ರೇಜಿಂಗ್ ಟೆಕ್ನಿಕಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಬರೋದು ಡಿಸಿಪ್ಲಿನ್. ಆವ್ರೇಜಿಂಗ್ ಇರೋದ್ರಿಂದ ನೀವು ಸ್ಟ್ರಿಕ್ಟ್ ಡಿಸಿಪ್ಲಿನಿಂದ SIP ಪೇ ಮಾಡ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ಕಾರ್ಪಸ್ನ ನಾವು ಜನ್ರೇಟ್ ಮಾಡ್ಬೋದು. ಥರ್ಡ್ ಪಾಯಿಂಟ್ ಬರೋದು ಸ್ಮಾಲ್ ಅಮೌಂಟ್. ಎನಿ ಅಮೌಂಟಿಂದ ನೀವು SIPನ ಸ್ಟಾರ್ಟ್ ಮಾಡ್ಬೋದು. ಮಿನಿಮಮ್ 100 ರೂಪೀಸಿಂದನೂ ನೀವು SIP ಸ್ಟಾರ್ಟ್ ಮಾಡ್ಬೋದು. ಬಟ್ ಆನ್ ಆನ್ ಆವ್ರೇಜ್ ಒಂದು ಡೀಸೆಂಟ್ ಅಮೌಂಟ್ ಅಂದರೆ 5,000 to 10,000 rupees ಬೇಸ್ಡ್ ಆನ್ ಸ್ಯಾಲರಿ. ನೀವು ಎಷ್ಟು ದುಡಿತಿದ್ದೀರಾ ಅದಕ್ಕೆ 10% ಆದರೂ ನೀವು ಇನ್ವೆಸ್ಟ್ ಮಾಡ್ಬೋದು ಪರ್ ಮಂತ್. ಫಾರ್ ಎಕ್ಸಾಂಪಲ್ ನೀವು ಇವಾಗ 50,000 ದುಡಿತಾ ಇದ್ದೀರಾ ಅಂದರೆ ಜಸ್ಟ್ 10% ವಿಚ್ ಇಸ್ 5,000ನ ನೀವು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಫ್ಯೂಚರ್ ಗೋಲ್ಸಿಗೆ ಇದು ಹೆಲ್ಪ್ ಆಗುತ್ತೆ. ಮಾರ್ಕೆಟ್ ಒಂದು ಒಳ್ಳೆ ರಿಟರ್ನ್ ಕೊಟ್ಟಾಗ ಆಫ್ಟರ್ ಅ ಫ್ಯೂ ಇಯರ್ಸ್ ಚೆನ್ನಾಗಿ ರಿಟರ್ನ್ಸ್ ಇದೆ ಅಂದರೆ ನೀವು ಎಕ್ಸಿಟ್ ಆಗಿ ಆ ಅಮೌಂಟ್ನ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇದು ಬಂದು ಮ್ಯಾಜಿಕ್ ಆಫ್ SIP.
ಸ್ಮಾಲ್ ಅಮೌಂಟ್ ಬಟ್ ಬಿಗ್ ಪ್ರಾಫಿಟ್ ಇನ್ ದ ಫ್ಯೂಚರ್ ಅಪ್ಕಮಿಂಗ್ ಇಯರ್ಸ್. ಸೆಕೆಂಡ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಬರೋದು STP. STP ಅಂದರೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 5 lakhs ಕ್ಯಾಶ್ ಇದೆ, ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕು. ಸೊ ಅವಾಗ ಏನು ಮಾಡ್ಬೋದು ಅಂದರೆ ನೀವು ಫುಲ್ 5 lakhsನ ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಹಾಗೂ ಅಲ್ಲಿಂದ ಪರ್ ಮಂತ್ 10,000 to 15,000ನ ನೀವು ಈಕ್ವಿಟಿ ಫಂಡ್ SIP ಥ್ರೂ ನೀವು ಈಕ್ವಿಟಿ ಫಂಡ್ನಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಸೊ ಇದನ್ನು ನಾವು STP ಅಂತ ಹೇಳ್ತೀವಿ. STP ಅಂದರೆ ಲಿಕ್ವಿಡ್ ಫಂಡಲ್ಲಿ ನಿಮ್ಮ ಫಂಡ್ಸ್ನ ಇನ್ವೆಸ್ಟ್ ಮಾಡ್ತೀರಾ, ಅಲ್ಲಿಂದ ಇನ್ನೊಂದು ಫಂಡಿಗೆ ಅದು ಪರ್ ಮಂತ್ ಸ್ವಲ್ಪ ಅಮೌಂಟು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಇದನ್ನು ಮಾಡಿದಾಗ ಇದರಲ್ಲೂ ಕೂಡ ನಿಮಗೆ 3 ಬೆನಿಫಿಟ್ ಬರುತ್ತೆ. ಫಸ್ಟ್ ಬೆನಿಫಿಟ್ ಬರೋದು ನಿಮ್ಮ ಕಂಪ್ಲೀಟ್ ಅಮೌಂಟ್ ಎಕ್ಸ್ಪೋಸ್ ಆಗ್ತಾ ಇಲ್ಲ. ಇನ್ ಕೇಸ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ನಿಮ್ಮ ಫುಲ್ 5 lakhs ಅಮೌಂಟು ಅಲ್ಲಿ ಎಕ್ಸ್ಪೋಸ್ ಆಗ್ತಾ ಇರಲ್ಲ. ನೀವು ಎಷ್ಟು ಅಮೌಂಟ್ ನೀವು ಎಷ್ಟು ಅಮೌಂಟ್ ಈಕ್ವಿಟಿ ಫಂಡಿಗೆ ಪೇ ಮಾಡ್ತಾ ಇದ್ದೀರಾ ಅಷ್ಟು ಅಮೌಂಟ್ ಮಾತ್ರ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಕ್ಸ್ಪೋಸ್ ಆಗ್ತಾ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು 15,000 SIP ಪೇ ಮಾಡ್ತಾ ಇದ್ದೀರಾ ಅಂದರೆ 15,000 ಮಾತ್ರ ನಿಮಗೆ ಅಲ್ಲಿ ಎಕ್ಸ್ಪೋಸ್ ಆಗ್ತಾ ಇರೋದು ಇನ್ ಕೇಸ್ ಆಫ್ ಮಾರ್ಕೆಟ್ ಕ್ರ್ಯಾಶ್. ಸೆಕೆಂಡ್ ಪಾಯಿಂಟ್ ಬರೋದು, ನಿಮ್ಮ ಅಮೌಂಟ್ ಇನ್ನೂ 6 to 7% ಅರ್ನ್ ಮಾಡ್ತಾ ಇದೆ ವೈಲ್ ಬೀಂಗ್ ಟ್ರಾನ್ಸ್ಫರ್ಡ್ ಟು ಅನ್ ಈಕ್ವಿಟಿ ಫಂಡ್. ಅಂದರೆ ಇವಾಗ ನೀವು ಸೇವಿಂಗ್ಸ್ ಅಕೌಂಟ್ನಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀರಾ 5 lakhs ಅಥವಾ ಎನಿ ಕ್ಯಾಶ್ ಅಮೌಂಟ್ನ ನೀವು ಸೇವಿಂಗ್ಸ್ ಅಕೌಂಟ್ನಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ 3% ಅರ್ನ್ ಆಗುತ್ತೆ. ನೀವು ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ 6 to 7% ಅರ್ನ್ ಆಗುತ್ತೆ. ಅದರ ಜೊತೆಗೆ ನೀವು ಇನ್ನೊಂದು ಈಕ್ವಿಟಿ ಫಂಡಿಗೂ ಕೂಡ ಅದನ್ನು ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಈಕ್ವಿಟಿ ಫಂಡಲ್ಲಿ ನಿಮಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಸೊ ಈ ಥರ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗುತ್ತೆ, ಹಾಗೂ ಸೇಫ್ಟಿ ಮೆಷರ್ ಕೂಡ ಜಾಸ್ತಿ ಇರುತ್ತೆ. ಥರ್ಡ್ ಪಾಯಿಂಟ್ ಬರೋದು ಆವ್ರೇಜಿಂಗ್. ಪರ್ ಮಂತ್ ಅಮೌಂಟ್ ಒಂದು ಫಂಡಿಂದ ಇನ್ನೊಂದು ಫಂಡಿಗೆ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ನಿಮಗೆ ಈಕ್ವಿಟಿ ಫಂಡಲ್ಲಿ ಆವ್ರೇಜಿಂಗ್ ಆಗ್ತಾನೇ ಇರುತ್ತೆ. ಪರ್ ಮಂತ್ ನಿಮಗೆ ಕ್ವಾಂಟಿಟಿ ಪರ್ಚೇಸ್ ಆಗ್ತಾನೇ ಇರುತ್ತೆ. ಮಾರ್ಕೆಟ್ ಟಾಪಲ್ಲಾದರೂ ಇರಲಿ ಬಾಟಮಲ್ಲಾದರೂ ಇರಲಿ ನಿಮಗೆ ಅಲ್ಲೂ ಕೂಡ ಒಂದು ಒಳ್ಳೆ ಕಾರ್ಪಸ್ ಜನರೇಟ್ ಆಗುತ್ತೆ. ಸೊ ಈ 3 ರೂಲ್ನ ನೀವು ಕೂಡ ಕನ್ಸಿಡರ್ ಮಾಡಿ STPನಲ್ಲಿ ಒಂದು ಒಳ್ಳೆ ಅಮೌಂಟ್ ವಿತ್ ಸೇಫ್ಟಿ ಇನ್ವೆಸ್ಟ್ ಮಾಡ್ಬೋದು. ಥರ್ಡ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಬರೋದು SWP ಅಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್. ಇದು ಆಪೋಸಿಟ್ ಆಫ್ SIP. ಅಂದರೆ ಇಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಒಂದು ಒಳ್ಳೆ ಕಾರ್ಪಸ್ ಇದೆ, ನೀವು ಇದರಿಂದ ಸ್ಮಾಲ್ ಅಮೌಂಟ್ಸ್ನ ಪರ್ ಮಂತ್ ಅಥವಾ ಮಂತ್ಲಿ ಇನ್ಕಮ್ ಥರ ನೀವು ವಿಡ್ರಾ ಮಾಡ್ತಾ ಇರ್ಬೋದು. ಮಿಕ್ಕಿರೋ ಅಮೌಂಟ್ ಅಲ್ಲೇ ನಿಮಗೆ ಇನ್ವೆಸ್ಟೆಡ್ ಆಗಿ ರಿಟರ್ನ್ಸ್ನ ಜನ್ರೇಟ್ ಮಾಡ್ತಾ ಇರುತ್ತೆ. ಸೊ ಇದು SWP ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್. ನೀವು ಪರ್ ಮಂತ್ ವಿಡ್ರಾ ಮಾಡ್ಕೊಬೋದು. ಸೊ ಇದರಲ್ಲೂ ಕೂಡ ನಿಮಗೆ 3 ಮೇನ್ ರೂಲ್ಸ್ ಹಾಗೂ 3 ಮೇನ್ ಬೆನಿಫಿಟ್ಸ್ ಬರುತ್ತೆ. ಸೊ ಬನ್ನಿ ನೋಡೋಣ. 3 ಮೇನ್ ಬೆನಿಫಿಟ್ಸ್ SWPನಲ್ಲಿ ಬರೋದು. ಫಸ್ಟ್, ನಿಮಗೆ ಮಂತ್ಲಿ ಇನ್ಕಮ್ ಜನ್ರೇಟ್ ಆಗ್ತಾ ಇರುತ್ತೆ. ಅಂದರೆ ನೀವು ಎಷ್ಟು ಅಮೌಂಟ್ ಬೇಕೋ ನೀವು ಸೆಟ್ ಮಾಡಿದ್ರೆ ಅಷ್ಟು ಅಮೌಂಟು ನಿಮಗೆ ವಿಡ್ರಾ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಇದು ಮೇನ್ಲಿ ನಿಮಗೆ ಆಲ್ರೆಡಿ ಅಮೌಂಟ್ ಇರೋರು SWP ಮಾಡೋದು, ಹಾಗೂ ರಿಟೈರ್ಡ್ ಪರ್ಸನ್ಸ್ ನಿಮಗೆ ಒಳ್ಳೆ ಅಮೌಂಟ್ ಬೇರೆ ಕಡೆಯಿಂದ ಬಂದಿದೆ ಅಂದರೆ ನೀವು ಇನ್ವೆಸ್ಟ್ ಮಾಡಿ ಪರ್ ಮಂತ್ ಸ್ವಲ್ಪ ಅಮೌಂಟ್ನ ವಿಡ್ರಾ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 30 lakhs ಇದೆ, 30 lakhs ನೀವು ಒಂದೇ ಸಲ ಲಂಪ್ಸಮ್ ಆಗಿ SWPನಲ್ಲಿ ಇನ್ವೆಸ್ಟ್ ಮಾಡಿರ್ತೀರ. ಪರ್ ಮಂತ್ ನಿಮಗೆ 25,000 ಬೇಕು ಅಂದರೆ ನೀವು 25,000 ವಿಡ್ರಾ ಮಾಡ್ಕೊಬೋದು. ಅಥವಾ ಅದನ್ನು ಸೆಟ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಪರ್ ಮಂತ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ 25,000 ಬರ್ತಾ ಇರುತ್ತೆ. ಸೊ ಇದು ಫಸ್ಟ್ ರೂಲ್, ಮಂತ್ಲಿ ಇನ್ಕಮ್ ಜನ್ರೇಟ್ ಆಗುತ್ತೆ. ಸೆಕೆಂಡ್ ರೂಲ್ ಬರೋದು ನಿಮಗೆ ಇಟ್ ಇಸ್ ಬೆಟರ್ ದ್ಯಾನ್ FD. ಯಾಕೆ ಅಂದರೆ ನಿಮಗೆ ಲಾಂಗ್ ಟರ್ಮ್ ಬೆನಿಫಿಟ್ಸ್, ಲಾಂಗ್ ಟರ್ಮ್ ಟ್ಯಾಕ್ಸ್ ಕೌಂಟ್ ಆಗೋದು ಬೇಸ್ಡ್ ಆನ್ ಕ್ಯಾಪಿಟಲ್ ಗೇನ್ಸ್. ಸೊ 12.5% ಆ್ಯಸ್ ಪರ್ ಬಡ್ಜೆಟ್ 12.5% ನಿಮಗೆ ಟ್ಯಾಕ್ಸ್ ಬೀಳುತ್ತೆ ನೀವು ಯಾವಾಗ ಎಕ್ಸಿಟ್ ಆಗ್ತೀರಾ ಅದಕ್ಕೆ. ಬಟ್ FDನಲ್ಲಿ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಕೌಂಟ್ ಆಗುತ್ತೆ, ಅದ್ರ ಪ್ರಕಾರ ನಿಮಗೆ ಟ್ಯಾಕ್ಸ್ ಬೀಳುತ್ತೆ. ಸೊ ಇದು ಒಂದು ಸೆಕೆಂಡ್ ರೂಲ್ ಹಾಗೂ ಸೆಕೆಂಡ್ ಆಪರ್ಚುನಿಟಿ SWPನಲ್ಲಿ. ಥರ್ಡ್ ರೂಲ್ ಬರೋದು ರಿಮೈನಿಂಗ್ ಅಮೌಂಟ್ ಇನ್ವೆಸ್ಟೆಡ್ ನಿಮಗೆ ಗ್ರೋ ಆಗ್ತಾನೆ ಇರುತ್ತೆ. ಇಲ್ಲಿ ನೀವು ವಿಡ್ರಾ ಮಾಡ್ತಾ ಇರೋದು ಬರೀ 25,000. ರಿಮೈನಿಂಗ್ ಅಮೌಂಟ್ ಏನಿದೆ ನಿಮ್ಮ ಲಾರ್ಜ್ ಲಂಪ್ಸಮ್ ನಿಮಗೆ ಗ್ರೋತ್ ಆಗ್ತಾನೆ ಇರುತ್ತೆ, ಒಂದು ಒಳ್ಳೆ ರಿಟರ್ನ್ ಅಲ್ಲಿ ಜನ್ರೇಟ್ ಆಗ್ತಾನೆ ಇರುತ್ತೆ. ಸೊ ಈ 3 ಮೇನ್ ರೂಲ್ಸ್ನ ನೀವು ನೆನ್ಪಿಟ್ಕೊಂಡು SWPನಲ್ಲಿ ಇನ್ವೆಸ್ಟ್ ಮಾಡ್ಬೋದು. SWP ಮೇನ್ಲಿ ನಿಮಗೆ ಬೇರೆ ಕಡೆಯಿಂದ ಒಂದು ಒಳ್ಳೆ ಅಮೌಂಟ್ ಜನ್ರೇಟ್ ಆಗಿದೆ, ಇದನ್ನು ನೀವು
ಆ್ಯಸ್ ಅ ಎಲ್ಡರ್ಲಿ ಪರ್ಸನ್ ಅಥವಾ ರಿಟೈರ್ಡ್ ಪರ್ಸನ್ ಸೇಫ್ಟಿ ನೋಡಿಕೊಂಡು ನಿಮಗೆ ಮಂತ್ಲಿ ಇನ್ಕಮ್ ಜನ್ರೇಟ್ ಮಾಡ್ಕೊಬೇಕು ಅಂದರೆ SWP ನಲ್ಲಿ ಇನ್ವೆಸ್ಟ್ ಮಾಡಿ ನೀವು ವಿಡ್ರಾ ಮಾಡ್ಕೊಬೋದು. ಸೊ ಇಲ್ಲಿ ನಾವು 3 ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ನೋಡಿದ್ವಿ. ನಿಮಗೆ ಬೆಸ್ಟ್ ಸೂಟೆಡ್ ಯಾವುದು ಅಂತ ನೋಡೋಣ. SIP ಬಂದು ಜನರಲಿ ಸ್ಯಾಲರಿಡ್ ಪರ್ಸನ್ ಆರ್ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಆಪ್ಟ್ ಮಾಡೋದು. ಯಾಕೆ ಅಂದರೆ ಸ್ಮಾಲ್ ಅಮೌಂಟ್ಸ್ ಇರುತ್ತೆ, ಎಲ್ಲರೂ ಕೂಡ ಇದನ್ನು ಅಫೋರ್ಡ್ ಮಾಡ್ಬೋದು. ಸೆಕೆಂಡ್ STP ಬರೋದು ಆಲ್ರೆಡಿ ಒಂದು ಅಮೌಂಟ್ ಇದೆ, ಬಟ್ ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕು, ರಿಟರ್ನ್ಸ್ ಸೇಫಾಗಿ ಜನ್ರೇಟ್ ಆಗಬೇಕು ಅಂದರೆ ನಿಮ್ಮ ಕ್ಯಾಪಿಟಲ್ನ ಸೇಫ್ ಮಾಡ್ಕೊಳೋದಕ್ಕೆ ನೀವು ಲಿಕ್ವಿಡ್ ಫಂಡ್ ಟು ಇಕ್ವಿಟಿ ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಬೋದು. ಇದು STP. ಥರ್ಡ್ ಬರೋದು ನಿಮಗೆ ಏಜ್ ಆಗಿದೆ, ಒಳ್ಳೆ ಅಮೌಂಟ್ ಜನ್ರೇಟ್ ಮಾಡಿದ್ದೀರಾ, ಇದನ್ನು ನಾವು ಸೇಫಾಗಿ ಇನ್ವೆಸ್ಟ್ ಮಾಡಿಕೊಂಡು ಪರ್ ಮಂತ್ ಇನ್ಕಮ್ ಥರ ಜನ್ರೇಟ್ ಮಾಡ್ಕೊಬೇಕು ಅಂದರೆ SWPನ ಆಪ್ಟ್ ಮಾಡ್ಬೋದು. ಸೊ ಈ 3 ಫೀಚರ್ಸ್ನಲ್ಲಿ ನಿಮಗೆ ಬೆಸ್ಟ್ ಯಾವ್ದು ಸೂಟೆಡ್ ಇದೆ ಅಂತ ನೋಡಿ ಇನ್ವೆಸ್ಟ್ ಮಾಡೋದಕ್ಕೆ ಇವತ್ತೇ ಸ್ಟಾರ್ಟ್ ಮಾಡಿ. ಈ 3 ಫೀಚರ್ಸ್ನಲ್ಲಿ SIP ಬಂದು ನಿಮ್ಮ ವೆಲ್ತ್ನ ಜನ್ರೇಟ್ ಮಾಡುತ್ತೆ, STP ನಿಮ್ಮ ವೆಲ್ತ್ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೂ SWP ನಿಮ್ಮ ವೆಲ್ತ್ನ ಎಂಜಾಯ್ ಮಾಡೋದಕ್ಕೆ ಮಾಡಿರೋ ಮ್ಯೂಚುವಲ್ ಫಂಡ್. ಸೊ 3ರಲ್ಲಿ ನಿಮಗೆ ಬೆಸ್ಟ್ ಯಾವ್ದು ಸೂಟೆಡ್ ಇದೆ ಇವತ್ತೇ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ ಹಾಗೂ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾಸ್ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ, ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.